ಬಂದಿದ್ದೀನಿ ಫುಲ್ಲು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇನ್ನೂ ಟೈಮ್ ಒಳಗಡೆ ಹೋಗೋದಿದೆ ಜಸ್ಟು. ಅದಕ್ಕೆ ನಾನು ಇಲ್ಲೇ ಕೂತಿ ವೆಯ್ಟ್ ಮಾಡ್ತಾಯಿದ್ದೀನಿ. ಫುಲ್ ರೆಡ್ ಮೂನ್ ಅಂತ ಇದಕ್ಕೆ ಹೇಳೋದು. ರಿಯಲ್ಲಾಗಿ ರೆಡ್ ಹಾಕೊಂಡು ಡಾರ್ಕೆಸ್ಟ್ ರೆಡ್. ಹೇ ಗಾಯ್ಸ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಜಸ್ಟ್ ರೆಡಿ ಆಗಿದೆ ಎಲ್ಲೋ ಹೋಗ್ಬೇಕಂತ, ಬಟ್ ಹೋಗ್ತಾ ಇಲ್ಲ. ಸೊ ತಿಂಡಿ ಮಾಡಬೇಕು. ಈಗ ಮಮ್ಮಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಇವತ್ತು ಗ್ರಹಣ ಇರೋದ್ರಿಂದ ಸಂಜೆ ಸ್ನಾನ ಮಾಡ್ಬೇಕು. ಅದಕ್ಕೆ ಇವಾಗ ಬರೀ ಫ್ರೆಶ್ ಅಪ್ ಆಗಿರೋದು ಅಷ್ಟೇ. ಮತ್ತೆ ಸಂಜೆನೂ ಸ್ನಾನ ಮಾಡಬೇಕಾಗುತ್ತಲ್ಲ ಅಂತ ಮಮ್ಮಿ ಸಂಜೆ ಒಟ್ಟಿಗೆ ಮಾಡು ಅಂದ್ರಲ್ಲ, ಅದಕ್ಕೆ ಅವ್ರು ತಿಂಡಿ ಮಾಡಿದ್ದಾರೆ ಪ್ರೆಸೆಂಟ್. ಈಗ ತಿನ್ಬೇಕಷ್ಟೇ. ಸಂಜೆ ಅಷ್ಟರಲ್ಲೇ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟಿಡಬೇಕು. ಮತ್ತು ಸಂಜೆ ಮದ್ಮೇಲೆ ಏನು ಪೂಜೆ ಮಾಡೋಂಗಿಲ್ಲ. ಸೊ ನಾನು ಅಂಗಡಿ ಹತ್ರ ಎಲ್ಲ ದರ್ವೆ ತಗೊಂಡೋಗಿ ಅಂಗಡಿಯಲ್ಲಿ ಇಟ್ಟು ಎಲ್ಲ ಮಾಡಬೇಕು. 6:30 ಅನಿಸುತ್ತೆ ಸ್ಟಾರ್ಟಿಂಗ್. 10 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಬಟ್ ಅದ್ರ ಮುಂಚೆ ಎಲ್ಲ ನೀಟಾಗಿ ನೋಡ್ಕೋಬೇಕು. ಗ್ರಹಣ ಟೈಮಲ್ಲೆಲ್ಲ ತಿರುಗಾಡೋಂಗಿಲ್ಲ ಈಚೆ ಸುಮ್ಮನೆ. ಅದಕ್ಕೋಸ್ಕರ 6ಗೆ ಅಂಗಡಿ ಇವತ್ತು ಕ್ಲೋಸ್ ಮಾಡಿ ಮನೇಲಿರಬೇಕು. ಎಲ್ಲ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು ಇವತ್ತು. ಇಲ್ಲ ಅಂದರೆ ಸುಮ್ಮನೆ ಏನಾಗಲ್ಲ ಅನ್ನೋದಕ್ಕಿಂತ ರಿಚುವಲ್ಸ್ ನಂಬೇಕಲ್ವ. ಸೊ ಅದಕ್ಕೋಸ್ಕರನೇ ಇವತ್ತು ಎಲ್ಲ ಅದು ಮಮ್ಮಿ ಏನೇನು ಹೇಳಿದ್ದಾರೆ ಅದು ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಎಲ್ಲೋ ಹೋಗ್ಬೇಕಿದ್ದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಮನೇಲೇ ಇದ್ದೀನಿ. ಸೊ ತಿಂಡಿ ಹಾಕ್ಕೊಡ್ತಾರೆ, ಅವರು ಮುಖ ತೊಳ್ಕೊಂಬರ್ತಾವ್ರೆ. ಹಾಕ್ಕೊಟ್ಮೇಲೆ ತಿಂಡಿ ಮಾಡ್ಕೊಂಡು ಹೋಗ್ತೀನಿ. ನೀವು ಕೂಡ ಅಷ್ಟೇ ಸೇಫಾಗಿರಿ ಮನೇಲಿ. ಇವತ್ತೆಲ್ಲ ಬಿಫೋರ್ 6 ಮನೇಲಿ ಸ್ಟಾರ್ಟ್ ಆಗೋ ಮುಂಚೆ ದರ್ಬೆ ಸಿಗುತ್ತಲ್ಲ, ಅದನ್ನೆಲ್ಲ ದೇವರು ಹಾಲೊಳಗಡೆ ಮೊಸರು ಎಲ್ಲೆಲ್ಲಿ ವಾಟರ್ ಲಿಕ್ವಿಡ್ ಐಟಮ್ಸ್ ಕಾಣುತ್ತೆ ಅದರೊಳಗಡೆ ಎಲ್ಲ ಇಟ್ಟು ನೋಡಿ. ನೀವು ಒಂದ್ಸಲಿ ಫಾಲೋ ಮಾಡಿ ನೋಡಿ. ನಾವು ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಡೇ ಬರ್ತಾಯಿದ್ದೀವಿ ಅದನ್ನೆಲ್ಲ. ಅಮ್ಮ ಶಾವಿಗೆ ಜೊತೆ ಸ್ವೀಟ್ ಪಾಯಸ ಮಾಡಿಬಿಟ್ಟವ್ರು. ಯಾವಾಗಲೂ ಹೇಳ್ತಿದ್ದೆ, ಇವತ್ತು ಮಾಡಿದ್ದೀನಿ, ನಾನು ತಿಂತಾ ಇರ್ತೀನಿ. ಅವರು ತಿಂಡಿ ಮಾಡ್ತಾರೆ. ಇಲ್ಲಿ ಇಟ್ಬಿಟ್ಟು ಪಟ್ಟಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವಾಗ ಬರೀ ತಿನ್ಬೇಕಷ್ಟೇ. ನಾನು ಮಾಡಿರಲ್ಲ ಅಂದ್ಕೊಂಡೆ, ಯೋಚನೆ ಮಾಡ್ಕೊಂಬಂದೆ ಮಾಡಿದರೆ ಚೆನ್ನಾಗಿರ್ತದೆ ಅಂತ. ಅವ್ರು ಮಾಡೇಬಿಟ್ಟವ್ರು ಹಂಗೇನೆ. ಫಸ್ಟ್ ತಿಂಡಿ ಮುಗಿಸ್ತೀನಿ ಈಗ. ಗೈಸ್ ಇವಾಗ ಮನೆಗೆ ಬಂದಿದೆ. ಮಮ್ಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೆ. ಸೊ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೀರು ಕುಡಿಬೇಕು. ಬಿಸಿಲು ಎಷ್ಟೈತೆ, ನಡ್ಕೊಂಬರೋ ಅಷ್ಟರಲ್ಲೇ ಸುಸ್ತಾಗಿದೆ. ಗಾಡಿ ಈಚೆ ಹಾಕಬೇಕು. ಮಮ್ಮಿ ಆಲ್ರೆಡಿ ಟೈರ್ ನೀರು ಹಾಕೋಕ್ಕೆ ಈಚೆ ತೊಗೊಂಡೋಯ್ತವ್ರೆ. ಗಾಡಿ ಸ್ಟಾರ್ಟ್ ಮಾಡೋಣ. ಯಾವುದೋ ಗಿಡದ್ದು ಇದಾಗ್ಬಿಟ್ಟೈತೆ. ನೀರು ಕುಡ್ಕೊಂಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸ್ಟಾರ್ಟ್ ಮಾಡಬೇಕಂದ್ರೆ ಈಚೆಗೆ ತಗೊಂಡೋಗ್ಬೇಕದನ್ನ. ಬಂದಿದ್ದೀನಿ ಫುಲ್ಲು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇನ್ನೂ ಟೈಮ್ ಒಳಗಡೆ ಹೋಗೋದಿದೆ ಜಸ್ಟು. ಅದಕ್ಕೆ ನಾನು ಇಲ್ಲೇ ಕೂತಿ ವೆಯ್ಟ್ ಮಾಡ್ತಾಯಿದ್ದೀನಿ. ಗೈಸ್ ಇವಾಗ ಜಸ್ಟ್ ಕರ್ಕೊಂಬಂದೆ. ಅದರೊಳಗಡೆ ಸ್ವಲ್ಪ ನೀರಿತ್ತು, ಅದನ್ನ ತೆಗೆದ್ರು. ಏನು ಬಿಸಿಲಂತೀರಪ್ಪ ಈಚೆಗಡೆ. ಟ್ಯಾಬ್ಲೆಟ್ಸ್ ಹೇಳೋರೆ, ಟ್ಯಾಬ್ಲೆಟ್ಸ್ ತೊಗೋಬೇಕು ಈಗ ಅವ್ರು ಅಷ್ಟೇ. ನಾನಿವಾಗ ಏನು ಮಾಡೋಣ, 12:13. ಅವಾಗಲೇ ಚಾರ್ಜ್ ಆಗೋಕ್ಕೆ ಬಿಟ್ಬಿಟ್ಟು ಹೋಗಿದ್ದೆ. ಮನೇಲೆ ಚಾರ್ಜ್ ಆಯಿತು. ಊಟ ಕೂಡ ಮಾಡ್ಕೊಂಡು ಹೋಗಿದ್ದೆ ಆಗಲೇ. ಮಮ್ಮಿ ರೆಸ್ಟ್ ಮಾಡ್ತಾವ್ರೆ. ಇವಾಗಲೇ ಸ್ಟಾರ್ಟ್. ನಾನು ನ್ಯೂಸ್ ನೋಡಿದಾಗ ಈಗಲೇ ಗ್ರಹಣ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಏನಪ್ಪ ಗೊತ್ತಿಲ್ಲ. ಬಟ್ ಅದಿರೋದೇ ನೈಟ್ 6:20 ಮೇಲೆ. ಬಟ್ ಇವಾಗ ಅಂತ ಹೇಳಿವ್ರೆ. ಅದು ಏನಂತ ಗೊತ್ತಿಲ್ಲ. ನ್ಯೂಸ್ ನೋಡ್ತೀನಿ ಏನಂತ. ಎಲ್ಲ ಆಫೇ ಮಾಡಿಬಿಟ್ಟವ್ರಲ್ಲ ಟಿ ವಿನ. ನೆಟ್ ಆನ್ ಆಗೋಕ್ಕೂ ಈಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಸ್ಟಾರ್ಟ್ ಆಗ್ತಾಯಿತ್ತು ಇದನ್ನು. ಇಲ್ಲ ಅಂದರೆ ಆನ್ ಇರೋದು. ಎರಡೂ ಒಟ್ಟಿಗೆ ಆಫ್ ಮಾಡಿಬಿಟ್ಟವ್ರು ನೋಡಲ್ಲ ಅಂತ. ಗೈಸ್ ಇವಾಗ ಸಂಜೆ ಆಯಿತು. ಶಟಲ್ ಬ್ಯಾಟ್ ಆಡೋಕ್ಕೆ ಬ್ಯಾಟ್ಸ್ ರೆಡಿ ಮಾಡ್ತಾವ್ರೆ ಹುಡುಗರು. ತುಂಬ ಬ್ಯಾಟ್ಸ್ ಎಲ್ಲ ತೊಗೊಂಬಂದು ಫೆವಿಕಿಕ್ಕು ಕಟ್ ಮಾಡಿ ಟೇಪ್ ಹೊಡಿತಾವೆ ಬಿಡ್ದಂಗೆ. 13 ಫೆವಿಕಿಕ್ಕು ಬೇಕು ಅಂತಲೇ ಹೊಂಟೈತದೆ. ಆಗ ನಾನೇ ಕಳಿಸ್ತೀನಿ. ಅವೆಲ್ಲ ಯಾರೂ ಬಂದಿಲ್ಲ ಇನ್ನೂ. ನಾವೊಂದು ಮ್ಯಾಚ್ ಆಡ್ತಾ ಇರೋಣ ಅಲ್ಲಿವರೆಗೂ. ಅದ್ರೊಳಗಡೆ ಹಾಕ್ಬೇಡ. ಅದ್ರೊಳಗೆ ಕಾಯಿ ಸುಲಿಯೋದು, ಅದು ಟೈಟ್ ಆಗ್ಬಿಟ್ಟು. ಗಾಯ್ಸ್ ನೋಡಿ, ಉಣ್ಮೆ ದಿನ ಫುಲ್ಲು ರೆಡ್ ಆಗಿಬಿಟ್ಟಿದೆ ಮೂನ್. ಇವತ್ತು ಫುಲ್ ರೆಡ್ ಮೂನ್ ಅಂತ ಇದಕ್ಕೆ ಹೇಳೋದು. ರಿಯಲ್ಲಾಗಿ ರೆಡ್ ಹಾಕೊಂಡು ಡಾರ್ಕೆಸ್ಟ್ ರೆಡ್ ಆಗಿ ಕಾಣಿಸ್ತಾ ಇದೆ. ನಮ್ಮ ಹುಡುಗ ಅದಕ್ಕೆ ಅಂತಲೇ ಕೂಗ್ದ ನನಗೆ, ಮೂನ್ ತೋರಿಸ್ತೀನಿ ಬಾಯಿಲಿ ಅಂತ. ಇನ್ನೇ ತೋರಿಸಿದ್ದು ನನಗೆ. ನೋಡಿ ಅಲ್ಲಿಗಿಂತ ಇಲ್ಲಿ ಸಾಕಾದಾಗ ಕಾಣಿಸ್ತೈತೆ. ಇನ್ನು ಲೈಟ್ ಇಲ್ಲಿತ್ತು ನೋಡಿ, ಸೈಕಾಗಿ ಕಾಣಿಸ್ತೈತೆ ಈ ಕಡೆ. ಇಲ್ಲಿಂದ ರೆಡ್ ಮೂನ್ ಫುಲ್ಲು ಕರ್ಕೊಂಬಂದವನೇ ತೋರ್ಸೋಕ್ಕೆ ಅಂತಲೇ. ಬಾರಣ ಅಂತ ಸಾಕಾದಾಗ ಕಾಣಿಸ್ತೈತೆ ಇವಾಗ ಇಲ್ಲಿಂದ ಇದು ಲೊಕೇಶನ್. ಇವಾಗ ಇನ್ನು ಜಸ್ಟ್ ಮನೆಗೆ ಬಂದು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರೋಷ್ಟರಲ್ಲಿ ಮನೆಯವರೆಲ್ಲ ಸ್ನಾನ ಮಾಡಿದ್ದಾರೆ. ಸೊ ಇವಾಗ ನಾನು ಮಾಡಬೇಕು ಸ್ನಾನನ. ಇದು ನೋಡಿ 3 days ಆಫ್
ನಿನ್ನೆ ಡಿಸಿಪ್ಲಿನ್ ಚಾಟ್ ಮಾಡಿದ್ದು ಇಲ್ಲೇ ಐತೆ. ಇವತ್ತು ಟಿಕ್ ಮಾಡ್ಬೇಕು 3 ಡೇಸ್ದು. ಇವತ್ತು 3 ಡೇ ಆಯ್ತಲ್ಲ ಕಂಪ್ಲೀಟಾಗಿ, ಅದಕ್ಕೆ ಇವತ್ತು ಟಿಕ್ ಮಾಡ್ಬೇಕು ಇಲ್ಲಿಗೆ 3 ಕರೆಕ್ಟಾಗಿ. ಇಲ್ಲಿಂದ ಹಿಂಗೆ ಬಂದು ಇಲ್ಲಿಗೆ ಹೋಗೋ ಅಷ್ಟರಲ್ಲಿ ತುಂಬ ಟೈಮ್ ಬೇಕು ಇನ್ನೇ ಇದು ಕಂಪ್ಲೀಟ್ ಆಗೋಕ್ಕೆ. ಅರ್ಜೆಂಟಿಗಂತೂ ಮುಗಿದೇ ಇರೋದಿದು. ಸೊ ನಿಧಾನಕ್ಕೆ ಒಳ್ಳೊಳ್ಳೆ ಇಷ್ಟು ದಿನದಲ್ಲಿ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ. ಏನೋ ಕೂಗ್ತಾ ನಾನು ಹೋಗ್ಬಿಟ್ಟು ಫಸ್ಟ್ ನಾನೇ ಮಾಡ್ಕೊಂಬರ್ತೀನಿ. ಗ್ರಹಣ ಮುಗೀತಂತೆ. ಸೊ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ನಾನು. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಬಂದಿದ್ದಾಯಿತು. ಇವಾಗ ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ. ಚಪಾತಿ ಬೇಯಿಸ್ಬೇಕಂತೆ ನಾನು. ಸೊ ಚಪಾತಿ ಬೇಯಿಸೋಕೆ ಹೋಗ್ತೀನಿ. ಅವರು ಕಟ್ ಮಾಡ್ತಾವ್ರೆಲ್ಲ ಐಟಮ್ಸ್ನ. ನ್ಯೂಸ್ ನಡೀತಾ ಇದೆ ಅಲ್ಲಿ. ನಾನು ಅದಕ್ಕೆ ಈಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಲ್ಲ, ಈಗ ಹಂಗೆ ಕಂಟಿನ್ಯೂ ಮಾಡೋಣ. ವ್ಲಾಗ್ನ ಸ್ಟಾಪ್ ಮಾಡಬಾರ್ದು, ಇಲ್ಲಾಂದರೆ ವ್ಲಾಗ್ ಕಂಟಿನ್ಯೂ ಆಯ್ತಾ ಇರಲ್ಲ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಅವ್ರು ಚಪಾತಿ ಲಟ್ಟಿಸ್ಕೊಡ್ತಾರೆ, ನಾನು ಬೇಯಿಸ್ತಾ ಇರ್ತೀನಿ. ಸೊ ಊಟ ಮಾಡೋಣ. ಆಲ್ರೆಡಿ 9 ಆಗಿದೆ ಇವತ್ತು ಆಲ್ರೆಡಿ. ಮಮ್ಮಿ ಕೊಟ್ಟರೆ ಚಪಾತಿ ಬೇಯಿಸ್ಬೇಕು. ಅವರು ಕೊಬ್ಬರಿ ತುರಿತಾರೆ ಕೂತ್ಕೊಂಡು. ಇದು ನಾನು ಹೀಟ್ ಮಾಡೋಕೆ ಇಟ್ಟಿದ್ದೀನಿ. ಬಿಸಿ ಆಗಬೇಕಿನ್ನು ಇದು ತವ. ಬಿಸಿ ಆದಾಗ ಚಪಾತಿ ಆಗಬೇಕು. ಇಲ್ಲಿ ಯಾವುದೋ ಬೇರೆ ಬೇಕು ಬಂದು ಕೂತ್ಕೊಂಡೈತೆ. ನಮ್ಮ ಓರಿ ಅಲ್ಲಿ ನೋಡಿದೆ ಅಂಗಡಿ ಹತ್ರ 3 ಡೇಸ್ ಆಯ್ತು. ಇದು ಯಾವುದೇ ಹೆಂಗೂರ ಇರ್ತೀನಿ ಓರಿ ಅಲ್ಲ ಇದು. ನನ್ನೇ ನೋಡ್ತೈತೆ. ಕೈಗೆ ಈಚೆಗೆ ಹಾಕಿದ್ರೆ ಇಟ್ಕೊಂಡ್ಬಿಡ್ತದೆ. ಅವ್ರು ಕೊಡೋವರೆಗೂ ವೆಯ್ಟ್ ಮಾಡಬೇಕು. ಈಗ ಅವ್ರು ಕೊಬ್ಬರಿ ತುರಿತವ್ರೆ ನೋಡಿ. ಅವ್ರು ಕೊಟ್ಟಾಗ ಬೇಯಿಸ್ಬೇಕಷ್ಟೇ. ಕಸ್ಕ ಗರ ಅಂತ ಐತೆ. ಇನ್ನೂ ಗಾಡಿ ಒಳಗಡೆ ಹಾಕಿಲ್ಲ. ಗಾಡಿ ಒಳಗಡೆ ಹಾಕಬೇಕು ಇನ್ನು. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಇವಾಗ ಆಲ್ರೆಡಿ ಈ ಕಡೆಗೆ. ಅಲ್ಲಿ ಇಲ್ಲಿ ಬೇಜಾನಾಗೋಗಿದ್ದೀವಿ. ಈಗ ನಾಯಿ ಮರಿಗಳು ಗಾಡಿ ಒಳಗಡೆ ಹಾಕ್ತೀನಿ. ಗಾಡಿ ಒಳಗಡೆ ಹಾಕಿ ಊಟ ಎಲ್ಲ ಮಾಡಿಬಿಟ್ಟು ಮತ್ತೆ ಈಚೆ ಬರ್ತೀನಿ. ಇವತ್ತೇನು ಗಾಳಿ ಬೀಸ್ತಾ ಇಲ್ಲ, ಸಖತ್ತು ಬಿಸಿಲು ಹೊಡೆದೈತೆ ಇವತ್ತು. ಅಲ್ಲೊಂದು ಬೇಕು ಕೂತೈತೆ ನೋಡಿ. ನಾಯಿ ಎಲ್ಲ ಅಟ್ಯಾಕ್ ಮಾಡೋ ಪ್ರೋಗ್ರಾಮ್ ಇದೆ ಅನ್ಸುತ್ತೆ. ಅದಕ್ಕೆ ಮೇಲ್ಗಡೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟೈತೆ. ಏನೂ ಗೊತ್ತಿಲ್ಲ ನನಗೆ. ಗುರಾಯಿಸ್ತೈತೆ ನನ್ನೇ ಬೇರೆ. ಸುಮ್ಮ ಕೂತ್ಕೊಳಕ್ಕೆ ವೀಡಿಯೋ ವೀಡಿಯೋ ಮಾಡ್ಕೋಬೇಕು. ನಾನು ಬೇರೆ ತೋರಿಸ್ತವನೆ ಅಂತ ಅನ್ಕೋತಾ ಇರ್ತದೆ. ಈಗ ನೈಟ್ ಕ್ಯಾಪ್ಸೂಲ್ ತೊಗೋಬೇಕು. ಅಲ್ಲಿ ನೋಸ್ ಜಾಸ್ತಿ ಆಗಿಬಿಟ್ಟು ನೋಸ್ ಬ್ಲಾಕ್ ಆಗಿರೋದಕ್ಕೆ ಈಗ ಟ್ಯಾಬ್ಲೆಟ್ಸ್ ತೊಗೊಂಬಂದಿದೆ. ಟ್ಯಾಬ್ಲೆಟ್ಸ್ ತೊಗೋಬೇಕು. ಒಂದೊಂದಲ್ಲ, ನೋಸ್ ಬ್ಲಾಕ್ ಆಗಿತ್ತು ಅಂತ ಆ ಟ್ಯಾಬ್ಲೆಟ್ಸ್ ತೊಗೊಂಬಂದೆ. ಈಗ ಅಲ್ಲೇ ರೈಟ್ ಸೈಡ್ ಟೀತ್ ಪೇನ್ ಜಾಸ್ತಿ ಆಗಿಬಿಟ್ಟೆ. ಇದನ್ನೆಲ್ಲ ಅಲ್ಲಿ ನೋವು ಸ್ಟಾರ್ಟ್ ಆಗಿಬಿಟ್ರೆ ಮಲ್ಗೋಕ್ಕಾಗ್ತಾಯಿಲ್ಲ. ಈಗ ಆಗ್ಲಿಂದ ಒಸಿ ನೋವ್ತಾ ಇಲ್ಲ ನನಗೆ. ಮಾತಾಡೋಕೆ ಹೋಗ್ತಾ ಇಲ್ಲ. ಈಗ ಅದಕ್ಕೋಸ್ಕರನೇ ಜಲ್ದಿ ನಿದ್ದೆ ಮಾಡಬೇಕು. ಇವಾಗ ನಮ್ಮದು ಡೈಲಿ ವ್ಲಾಗಲ್ಲೇ ಇದನ್ನು ಮುಗಿಸ್ಬಿಡೋಣ. ಇವತ್ತು ಡೇ 3 ಅಲ್ವಾ. ಆಯಿತು. ಇವಾಗ ಇದ್ರದ್ದು ಎಡಿಟಿಂಗ್ ಅಷ್ಟೇ ಪೆಂಡಿಂಗ್ ಇರೋದು. ಇದ್ರ ಎಡಿಟಿಂಗ್ ಮಾಡಿಬಿಟ್ರೆ ಮುಗೀತು ಇವತ್ತಿನ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.